ಕೆಲವು ಫುಡ್ ಕಲರ್ಗಳನ್ನ ಬ್ಯಾನ್ ಮಾಡಲಾಗಿದ್ರೂ ಕೂಡ ಬಟಾಣಿಯಲ್ಲಿ ಇವತ್ತಿಗೂ ಬಣ್ಣ ಮಿಕ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಹಸಿರು ಬಟಾಣಿ ತಿನ್ನೋರೆ ಹುಷಾರಾಗಿರಿ. ಆಹಾರ ಇಲಾಖೆಯ ಲ್ಯಾಬ್ ವರದಿಯಲ್ಲಿ ಈ ಆಘಾತಕಾರಿಯಾದಂತಹ ಅಂಶ ಬೆಳಕಿಗೆ ಬಂದಿದೆ. ಬಟಾಣಿಯಲ್ಲಿ ಬಳಕೆಯಾಗುತ್ತೆ ಕೃತಕ ಹಸಿರು ಕಲರ್. ಹಸಿರಾಗಿರುತ್ತೆ, ಏನೋ ಫ್ರೆಶ್ ಇದೆ ಅಂತ ನೀವು ತೆಗೆದುಕೊಂಡು ಬಿಡ್ತೀರಾ. ಆದರೆ ಅದನ್ನು ಜನರನ್ನ ಸೆಳೆಯೋದಕ್ಕೆ ಅಂತ ಹೇಳಿ ಹಾಕಿರುವ ಬಣ್ಣ ಅನ್ನೋದು ಈ ಬಟಾಣಿ ಸತ್ಯ ಈಗ ಬಟಾ ಬಯಲಾಗಿದೆ. ಕೃತಕ ಕಲರ್ನಿಂದ ಜನರನ್ನ ಸೆಳೆಯುವಂತಹ ಹಸಿರು ಬಟಾಣಿಗೆ ಬಳಸುವ ಕಲರ್ ಇದೆಯಲ್ಲ, ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈಗ ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಸುಮಾರು 36 ಮಾದರಿಯನ್ನು ಸಂಗ್ರಹಿಸಿ ಆಹಾರ ಇಲಾಖೆ ಪರೀಕ್ಷೆಯನ್ನು ನಡೆಸಿತು. ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಆ ಸಂಗ್ರಹಿಸಿದಂತಹ ಸ್ಯಾಂಪಲ್ಗಳ ಪೈಕಿ ಬಹುತೇಕ 28 ಸ್ಯಾಂಪಲ್ಗಳಲ್ಲಿ ಕಲರ್ ಏಜೆಂಟ್ಗಳು ಪತ್ತೆಯಾಗಿರೋದು. ಈಗ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್ ಮಾಡ್ತಾ ಇದೆ. ಕೃತಕ ಬಣ್ಣ ಬಳಸಿ ಮಾರೋರ ವಿರುದ್ಧ ಈಗ ಕ್ರಮ ಆಗಬೇಕಾಗಿದೆ. ಈ ಹಸಿರು ಬಟಾಣಿಯ ಬಣ್ಣದ ರಹಸ್ಯ ಬಟಾ ಬಯಲಾದದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸ್ಯಾಂಪಲ್ಗಳ ಸಂಗ್ರಹ ಆಗುತ್ತೆ. 36 ಮಾದರಿಯ ಸಂಗ್ರಹವನ್ನ ಆಹಾರ ಇಲಾಖೆ ಪರೀಕ್ಷೆಗೊಳಪಡಿಸುತ್ತೆ. ಅದರಲ್ಲಿ 36 ಮಾದರಿಯನ್ನು ಸಂಗ್ರಹಿಸಲಾಗಿತ್ತು. ಅದರಲ್ಲಿ 28 ಸ್ಯಾಂಪಲ್ಗಳಲ್ಲಿ ಕಲರ್ ಏಜೆಂಟ್ ಅಂಶ ಪತ್ತೆಯಾಗಿದೆ. ಅಂದ್ರೆ ಲೆಕ್ಕ ಹಾಕಿ ಬಹುತೇಕ ನಾವು ಕೊಳ್ಳುವಂತಹ ಹಸಿರಾಗಿರುವಂತಹ ಬಟಾಣಿ ಕಲರ್ಮಯ. ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್ ಮಾಡ್ತಾ ಇದೆ. ಕೃತಕ ಬಣ್ಣ ಬಳಸಿ ಮಾರೋರ ವಿರುದ್ಧ ಈಗ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಮಾರಾಟಗಾರರ ಮೇಲೆ ಕ್ರಮಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಕೃತಕ ಬಣ್ಣವನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಆಹಾರ ತಜ್ಞರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಈ ಬಟಾಣಿನ ಆ ಗ್ರೀನ್ ಅಂಶ ನಾವು ತುಂಬ ದಿನ ಪ್ರಿಸರ್ವ್ ಮಾಡೋಕ್ಕೆ ಹೋದಾಗ ಅದು ಸ್ವಲ್ಪ ಫೇಡ್ ಆಗುತ್ತೆ. ಯಾಕೆಂದರೆ ನ್ಯಾಚುರಲ್ ಕ್ಲೋರೋಫಿಲ್ ಪಿಗ್ಮೆಂಟು ಖಂಡಿತವಾಗೂ ಅದು ಪ್ಯಾಕಿಂಗ್ ಮಾಡಿ ಅದನ್ನ ಸ್ಟೋರ್ ಮಾಡೋದಾಗಲಿ ಫ್ರೋಝನ್ ಮಾಡೋದಾಗಲಿ ಈ ಥರ ಮಾಡೋಕ್ಕೆ ಹೋದಾಗ ಅದ್ರದ್ದು ಕಲರ್ ಫೇಡ್ ಆಗುತ್ತೆ. ಆ ಕಲ್ಲರ್ನ ಹಾಗೆ ಉಳಿಸ್ಕೊಳೋ ಅಂತ ಅಷ್ಟು ವೈಬ್ರೆಂಟಾಗಿ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಮಾಡ್ತಾರೆ, ಕಲರಿಂಗ್ ಏಜೆಂಟ್ ಗ್ರೀನ್ ಕಲರ್ ಫುಡ್ ಡೈ ಏನಿದೆ ಅದನ್ನು ಯೂಸ್ ಮಾಡ್ತಾರೆ. ಈ ಮ್ಯಾಲಚೈಟ್ ಗ್ರೀನ್ ಅಂತ ಬರುತ್ತೆ. ಗ್ರೀನ್ ಕಲರ್ನಲ್ಲಿ ಮ್ಯಾಲಚೈಟ್ ಗ್ರೀನ್ ಅಂತ ಕರಿತೀವಿ. ಈ ಮ್ಯಾಲಚೈಟ್ ಗ್ರೀನ್ ಅಂಶ ಏನು ಫುಡ್ ಕಲರ್ ಡೈಯಲ್ಲಿ ಇರುತ್ತೆ ಅದು ಹೆಚ್ಚು ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ. ಅಷ್ಟೇ ಅಲ್ಲ, ಅದಕ್ಕೂ ಅಷ್ಟೇ ಒಂದು ನಿಗದಿತ ಪ್ರಮಾಣ ಅಂತ ಇರುತ್ತೆ. ಆ ಪ್ರಮಾಣದಲ್ಲಿ ಆ ಡೈನ ಆ ತರಕಾರಿ ಅಥವಾ ಆ ಕಾಳುಗಳಿಗೆ ಆ್ಯಡ್ ಮಾಡಿ ಒಂದು ಹಂತದಲ್ಲಿ ಫ್ರೋಸ್ ಮಾಡಿ ಇಟ್ಟು ನೆಕ್ಸ್ಟ್ ಉಪಯೋಗಿಸ್ಬೇಕಾದಾಗ ಅದನ್ನ ಕ್ಲೀನಾಗಿ ವಾಶ್ ಮಾಡಿ ತೆಗೆದು ತಿನ್ನೋದ್ರಿಂದ ಯಾವುದೇ ಪರಿಣಾಮ ಇರೋದಿಲ್ಲ. ಬಟ್ ಆದರೆ ಅದರದ್ದು ಪ್ರಮಾಣ ಹೆಚ್ಚು ದೇಹಕ್ಕೆ ತಗೊಂಡಾಗ ಕ್ಲೀನ್ ಮಾಡದಿರೋ ಹಾಗೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಆ ಬಟಾಣಿ ಹಸಿ ಬಟಾಣಿ ಇನ್ನೂ ಹೆಚ್ಚು ವೈಬ್ರೆಂಟಾಗಿ ಫ್ರೆಶ್ ಆಗಿ ಕಾಣಲಿ ಅಂತ ಕೆಟ್ಟ ಉದ್ದೇಶದಿಂದ ಹೆಚ್ಚು ಪ್ರಮಾಣ ಅದಕ್ಕೆ ಹಾಕಿ ಯೂಸ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರೋ ಅಂಥದ್ದನ್ನ ತಿಂದರೆ ಖಂಡಿತವಾಗೂ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ ಪರೀಕ್ಷೆ ಮಾಡಿಸಿದ್ದಾರೆ. ಅದರಲ್ಲೂ ಕೆಲವು ಕಡೆ ಇಲ್ಲ, ಒಂದು 8-10 ಕಡೆ ಅದು ಬಟಾಣಿಯಲ್ಲಿ ಈ ಬ್ಯಾನ್ ಆಗಿರುವಂಥ ಏನು ಕಲರಿಂಗ್ ಏಜೆಂಟ್ ಇದೆ ಅದನ್ನು ಯೂಸ್ ಮಾಡಿದ್ದಾರೆ. ಸೊ ಅದು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಹಸಿರು ಕಲರ್ ಹೆಚ್ಚು ಬರೋದಕ್ಕೋಸ್ಕರ ಕಲರಿಂಗ್ ಏಜೆಂಟ್ ಹಾಕಿ ಇಲ್ಲ ನಿಮ್ಮ ಆ ಥರ ಏನಿಲ್ಲ. ಬಟ್ ಮಾಹಿತಿಗಳು ಕೆಲವು ಬಂದಿತ್ತು, ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಅಂದರೆ ಆ ಕಲರಿಂಗ್ ಏಜೆಂಟ್ ಉಪಯೋಗ ಮಾಡ್ತಾರೆ, ಅದು ಮಾಡಬಾರ್ದು. ಸೊ ಅವ್ರ ಮೇಲೂ ಕೂಡ ಕೇಸ್ಗಳು ಬುಕ್ ಮಾಡಿದ್ದಾರೆ. ಹಸಿರು ಬಟಾಣಿ ಏನಿದೆ ಅದನ್ನು ಕೂಡ